ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋ. ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾವು ರೇಷನ್ ಕಾರ್ಡಿನ ಸ್ಟೇಟಸ್ ಬಗ್ಗೆ ತಿಳಿಯೋಣ. ಫಸ್ಟ್ ಗೂಗಲನ್ನು ಓಪನ್ ಮಾಡಿ ಈ ವೆಬ್ಸೈಟಲ್ಲಿ ಸರ್ಚ್ ಮಾಡಿ. ನಂತರ ಈ ಕೆಳಗೆ ಈ ಸರ್ವಿಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಎಡಗಡೆ ಭಾಗದಲ್ಲಿ 3 ಡಾಟ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಈ ರೇಷನ್ ಕಾರ್ಡ್, ಈ ಸ್ಟೇಟಸ್, ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ಇದರಲ್ಲಿ ಈ ಸ್ಟೇಟಸ್ನ ಮೇಲ್ಗಡೆ ಕ್ಲಿಕ್ ಮಾಡಿಕೊಡಿ. ಅವಾಗ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ನ್ಯೂ ಎಕ್ಸೈಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಯಾವ ಸೈಡ್ಲಿಯವರು, ಎಲ್ಲಿಯವರು ಅಂತ 3 ಆಪ್ಷನ್ ಇರುತ್ತೆ. ಬೆಂಗಳೂರು ಸೈಡು, ಮೈಸೂರು ಆ್ಯಂಡ್ ಕಲಬುರಗಿ. 3 ಆಪ್ಷನ್ನಲ್ಲಿ ಮೈಸೂರು ಅಂದರೆ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಮೈಸೂರು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಹೊಸ ಪಡಿತರ ಚೀಟಿ ಇದ್ದವರು ಮೇಲುಗಡೆ ಇರುವ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಹಳೇ ರೇಷನ್ ಕಾರ್ಡ್ ಇದ್ದವರಾದರೆ ಸೆಕೆಂಡ್ ಇರೋ ಪಡಿತರ ಚೀಟಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮದು ಹಳೆ ರೇಷನ್ ಕಾರ್ಡ್ ಆಗಿರೋದ್ರಿಂದ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಿಂಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಿತ್ OTP, ವಿತೌಟ್ OTP ಅಂತ 2 ಆಪ್ಷನ್ ಬರುತ್ತೆ. ಇದರ ಮೇಲೆ ವಿತೌಟ್ OTP ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 3 ಆಪ್ಷನ್ ಇರುತ್ತೆ. ಗೋ, ಕ್ಲಿಯರ್, ಎಕ್ಸಿಟ್. ಇದರ ಮೇಲ್ಗಡೆ ಗೋ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ರೇಷನ್ ಕಾರ್ಡಿನ ಸ್ಟೇಟಸ್ ಅಂದರೆ ಸ್ಥಿತಿ, ಇದೆಲ್ಲರ ಮಾಹಿತಿ ಇದರಲ್ಲಿರುತ್ತೆ. ರೇಷನ್ ಕಾರ್ಡ್ ಈ ತಿಂಗಳ ಯಾರ ಹೆಸರಲ್ಲಿದೆ ಹಾಗೂ ಆ್ಯಕ್ಟಿವಿಟಿ ಇದೆಯೋ ಇಲ್ಲೋ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಆ್ಯಕ್ಟಿವ್ ಇದೆ ಇಲ್ಲೋ ಅನ್ನೋದು ಇಲ್ಲಿ ಆಪ್ಷನ್ ಇಲ್ಲಿದೆ. ಹಾಗೂ ನಿಮ್ಮ ರೇಷನ್ ಕಾರ್ಡಿನ KYC ಆಗಿದೆಯೋ ಇಲ್ಲೋ ಅನ್ನೋದು ಆಪ್ಷನ್ ಸಹಿತ ಇಲ್ಲಿದೆ. ನಿಮ್ಮ 3 ಜನ ಅಂತ ಇದೆ. ಇಲ್ಲಿ 3 ಜನದ್ದು KYC ಆಗಿದೆ. ಆಗಿಲ್ಲ ಅಂದರೆ KYC ರಿಮೈನಿಂಗ್ ಅಂತ ಬರುತ್ತೆ. ಅದರಲ್ಲಿ ಯಾರ್ದಾಗಿಲ್ಲೋ ಅವರ ಹತ್ತಿರದ ರೇಷನ್ ಕಾರ್ಡ್ ಇದಕ್ಕೆ ಹೋಗಿ ಅಲ್ಲಿ ಸರಿ ಮಾಡಿಸ್ಕೋಬೇಕು. ನಿಮಗೆ ಎಷ್ಟು ರೇಷನ್ ಬರುತ್ತೆ ಹೇಳ್ತಾರೆ. ನಿಮ್ಮದು ಯಾವ ತಾಲೂಕು, ಯಾವ ಊರು ಅನ್ನೋದೆಲ್ಲ ಡೀಟೇಲ್. ಈ ರೀತಿ ರೇಷನ್ ಕಾರ್ಡಿನ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.